ಕೆಲಸವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ದೇವರು ಒಲಿಯುತ್ತಾನೆ. ಯಾವ ಸಂತರು ಕೂಡ ತನಗೊಬ್ಬನಿಗಾಗಿ ಯೋಚನೆ ಮಾಡಲಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ದೇವರು ಒಲಿಯಲಿ ಎಂದು ಎಲ್ಲೆಡೆ ತಮ್ಮ ಸಾಹಿತ್ಯ, ವಚನ ಹಾಗೂ ಹಾಡಿನ ಮೂಲಕ ಸಾರಿದ್ದಾರೆ ಎಂದು ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ತಿಳಿಸಿದರು. ನಗರದ ಹಾಸನಾಂಬ ಕೆಲ ಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಸೋಮವಾರದಂದು ಆಯೋಜಿಸಿದ್ದ ಕನಕದಾಸರ ಜಯಂತಿ ಆಚರಣೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕನಕದಾಸರು ಉತ್ತಮವಾದ ತತ್ವ ಸಿದ್ಧಾಂತವನ್ನು ಹೊಂದಿದ್ದರು. ಗುರು ಪರಂಪರೆ ಎಂದರೆ ಯಾರಾದರೂ ಆಗಲಿ ಒಬ್ಬ ಯೋಗ್ಯ ಶಿಷ್ಯ ಬಂದರೆ ಅವರನ್ನು ಗುರುತಿಸಿ ಅಂತವರಿಗೆ ತಮ್ಮ ಒಳ್ಳೆಯ ಸಂದೇಶ ಹಾಗೂ ಎಲ್ಲ ಅಭ್ಯಾಸಗಳನ್ನು ದಾರಿ ಎರೆಯುತ್ತಿದ್ದರು. 15ನೇ ಶತಮಾನದಲ್ಲಿ ಎಲ್ಲರೂ ಒಂದೇ ಎಂಬ ಭಾವದಿಂದ ಹೋರಾಡಿದವರು. ಅದರ ಬಗ್ಗೆ ಸ್ಪಷ್ಟವಾಗಿ ಸರಳವಾಗಿ ಪ್ರತಿಯೊಂದು ಜನರಿಗೂ ಮನಮುಟ್ಟುವಂತೆ ತಿಳಿಸಿದವರು. ನನಗೆ ಯಾವ ಕೀಳರಿಮೆ ಇಲ್ಲ ಎಂದು ಹೇಳುವವರಲ್ಲಿ ಕನಕದಾಸರೇ ನಮಗೆ ನಿದರ್ಶನ ಎಂದು ನೀವು ಮಾಡುವ ಪ್ರತಿ ಸಣ್ಣ ಸಣ್ಣ ಕೆಲಸವೇ ದೇವರು. ಕನಕದಾಸರು ನಾನು ಸಾವಿರಾರು ವರ್ಷಗಳ ಕಾಲ ಫೇಮಸ್ ಆಗಬೇಕೆಂದು ಭೂಮಿ ಉದ್ದಗಲಕ್ಕೂ ಸಾರಲಿಲ್ಲ. ಎಲ್ಲ ಸಂತರನ್ನು ತೆಗೆದುಕೊಂಡರೂ ಎಲ್ಲರೂ ಕೂಡ ಸಮಾಜದ ಒಳಿತಿಗಾಗಿ ತಮ್ಮ ವಚನ ಹಾಗೂ ಹಾಡುಗಳ ಮೂಲಕ ಸಾರಿದ್ದಾರೆ ಎಂದರು. ಯಾವುದೇ ಕೀಳರಿಮೆ ಇರಲಿಲ್ಲ. ಕನಕದಾಸರು ದೇವರು ಸಿಗ್ತಾನೆ ಎಂಬ ಪ್ರಶ್ನೆ ಮಾಡಬಹುದಿತ್ತು, ಆದರೆ ಹುಡುಕಿದರೆ ದೇವರು ಸಿಗುತ್ತಾನೆ. ಇದಕ್ಕೆ ಕನಕದಾಸರು ನಿದರ್ಶನ. ಇದಕ್ಕೆ ಎಂದು ತಿಳಿಸಿದರು. ನಾವು ಮಾಡುವ ಕೆಲಸವನ್ನು ಭಕ್ತಿಯಿಂದ ಮಾಡುವುದರಿಂದ ದೇವರು ಒಲಿಯುತ್ತಾನೆ. ಸಂತರು ಎಲ್ಲರೂ ದೇವರ ಅಮಲಿನಲ್ಲಿ ಇರುತ್ತಿದ್ದರು. ಅವರು ಯೋಚನೆ ಮಾಡುತ್ತಿದ್ದ ರೀತಿ ದೇವರು ಒಬ್ಬನಿಗೆ ಮಾತ್ರ ಒಲಿಯಲಿ ಎಂದು ಯೋಚನೆ ಮಾಡುತ್ತಿರಲಿಲ್ಲ. ಪ್ರತಿಯೊಬ್ಬರಿಗೂ ದೇವರು ಒಲಿಯಲಿ ಎಂದು ಪ್ರಾರ್ಥಿಸುತ್ತಿದ್ದರು. ತಮ್ಮಲ್ಲಿ ಇದ್ದುದು ಬಿಟ್ಟು ಹೋಗಿ ಅವರು ದೇವರನ್ನು ಹುಡುಕುತ್ತಾ ಕೆಲಸ ಮಾಡುತ್ತಿದ್ದರು ಎಂದು ತಿಳಿಸಿದರು. ಪುರಂದರದಾಸರು, ಕನಕದಾಸರು ಇವರೆಲ್ಲ ತನಗಾಗಿ ಏನನ್ನು ಕೇಳದೆ ಇತರರಿಗಾಗಿ ಬೇಡಿದ್ದಾರೆ ಎಂದು ಹೇಳಿದರು. ಭಾಗವತ, ರಾಮಾಯಣ, ಮಹಾಭಾರತದ ಕಥೆಗಳನ್ನು ಹೇಳ್ಕೊಡ್ತಾರೆ. ಅದಕ್ಕೆ ಅನೇಕ ಗುರುಗಳ ಹತ್ರ ಸಂಪರ್ಕ ಮಾಡಿ ತನ್ನ ಮಗ ಸಕಲ ವಿದ್ಯೆ ಪಾರಂಗತನಾಗಬೇಕು ಅಂತ ಹೇಳಿ, ಸಕಲ ವಿದ್ಯೆಯಲ್ಲೂ ಕೂಡ ಅವನು ನಿಸ್ಸೀಮನಾಗಬೇಕು ಅಂತ ಹೇಳಿ ಗುರುಗಳ ಹತ್ತಿರ ಹೋಗಿ ವೇದ, ಛಂದಸ್ಸು, ಪುರಾಣ, ವ್ಯಾಕರಣ, ತರ್ಕಶಾಸ್ತ್ರ, ಕಾವ್ಯ ಮೀಮಾಂಸೆ ಅಷ್ಟೇ ಅಲ್ಲದೆ ಕತ್ತಿ ವರಸೆ, ದೊಣ್ಣೆ ವರಸೆ, ಬಿಲ್ವಿದ್ಯೆ, ಅಶ್ವವಿದ್ಯೆ, ಹೀಗೆ ಅನೇಕ ವಿದ್ಯೆಗಳಲ್ಲಿ ಅವನ್ನ ಸುಸಜ್ಜಿತನಾಗಿ ಮಾಡ್ತಾರೆ ತಂದೆ ಬೀರಪ್ಪ. ಇವ್ರು ಯಾರು, ನಾನು ಕೆಳವರ್ಗದವನು ಇಲ್ಲ ಮೇಲ್ವರ್ಗದವನು ಇಲ್ಲ, ಅವ್ರನ್ನ ನಾನು ಕಾಂಪೀಟ್ ಮಾಡ್ಬೇಕು ಅವ್ರ ಜೊತೆಲಿ ಅಂತ ಅಲ್ಲ. ಅವ್ರಿಗೆ ಬೇಕಾಗಿದ್ದು ಭಗವಂತ ನೀನು ನನಗೂ ಒಲಿ, ಅವ್ರಿಗೆ ಒಲಿದಿದ್ಯಾ ನನಗೂ ಒಲಿ ಅಂತ ಅವ್ರು ಕೇಳಿದ್ದು. ನಾವು ಇದರಿಂದ ದಟ್ ಇಸ್ ದ ಓನ್ಲಿ ಲೆಸನ್ ವಿ ಕ್ಯಾನ್ ಕ್ಯಾರಿ ಫಾರ್ವರ್ಡ್. ನಾನೇನು ಹೇಳ್ತೀನಿ, ನಾನು ಅರ್ಥ ಮಾಡ್ಕೊಂಡಿರೋದು ಕನಕದಾಸರು, ಪುರಂದರದಾಸರು ಅವರೆಲ್ಲ ಆಗಿನ ಕಾಲಘಟ್ಟಕ್ಕೆ ತುಂಬಾ ಸಕ್ಸಸ್ಫುಲ್ ಪೀಪಲ್. ಇವತ್ತು ನಾವು ನ್ಯೂಸ್ ಪೇಪರಲ್ಲಿ ನೋಡ್ತೀವಲ್ಲ, ಯಾರೋ ಡೈಮಂಡ್ ಮರ್ಚೆಂಟು ಎಲ್ಲ ಬಿಟ್ಬಿಟ್ಟು ಹೋದ, ಸನ್ಯಾಸತ್ವ ತಗೊಂಡ, ಈ ಕನ್ವರ್ಟೆಡ್ ಟು ಜೈನಿಸಮ್, ಈ ಕನ್ವರ್ಟೆಡ್ ಟು ಬುದ್ಧಿಸಮ್ ಬೈ ಗಿವಿಂಗ್ ಅವೇ ಎವ್ರಿಥಿಂಗ್ ಅಂತ. ಇದೆಲ್ಲ ಅಂಥವ್ರು ತಮ್ಮ ಹತ್ರ ಇದ್ದಿದ್ದನ್ನೆಲ್ಲ ಬಿಟ್ಟು ಹೋಗಿ ಅವರು ದೇವರನ್ನ ಹುಡುಕೋ ಅಂತ ಕಾರ್ಯ ಮಾಡಿದ್ದು. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಹತ್ರ ಏನಿದ್ರು ಸಾಲದು, ಕೊನೆಗೆ ಮುಕ್ತಿ ಮಾರ್ಗ ಒಂದೇ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಿಆರ್ ಪೂರ್ಣಿಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮೊಹಮ್ಮದ್ ಸುಜಿತಾ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಇ ಕೃಷ್ಣೇಗೌಡ, ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಲಿಂಗೇಗೌಡ, ಬಿಟಿ ಸತೀಶ್, ಸಮಾಜದ ಮುಖಂಡರಾದ ನವಿಲೆ ಅಣ್ಣಪ್ಪ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸಿಎಂ ಮಾಲಿಂಗಯ್ಯ, ಮುಖಂಡರಾದ ಸಣ್ಣೇಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರುಗಳಾದ ಡಾಕ್ಟರ್ ಎಚ್ಪಿ ತಾರನಾಥ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.